ಕೆಳಗಿಂದ ಮೇಲೆ ಪರಮಾತ್ಮ ಇರೋದು. ಆ ಪರಮಾತ್ಮ ಕೆಳಗನೆ ನಾವೆಲ್ಲ ಇರೋದು ನೋಡಿ. ಲಿಂಗನೂ ಇರೋದು ಎಲ್ಲಾನು. ನಾವು ಅದು ಪರಮಾತ್ಮ ಈಗ ಕಾಣಿಸಿಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು, ಇವಾಗ ಶಿವಪಟ್ಟಣದಲ್ಲೆಲ್ಲ ಲಿಂಗಗಳು ತಯಾರಿಸಿ ಲಿಂಗಗಳು ಇಟ್ರು. ಪೂಜೆ ಮಾಡ್ಲಿ, ತಿಳ್ಕೊಂಡ್ಲಿ. ಪರಮಾತ್ಮ ಯಾರಿಗೂ ಗೊತ್ತಿಲ್ವಲ್ಲ ಇದು. ಈ ಪರಮಾತ್ಮ ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟು ಸಲ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಈ ಪರಮಾತ್ಮ ಬಂದ ಮೇಲೆ ಇಲ್ಲಿದ್ದಾನೆ ಪರಮಾತ್ಮ ಅನ್ನೋದು ನಮ್ಗೆ ಗೊತ್ತಾಗ್ತಿರುತ್ತೆ. ಅದಕ್ಕೆ ನಾವು ಇಷ್ಟ ದಿನ ಲಿಂಗಾನೇ ಪೂಜೆ ಮಾಡ್ಕೊಂಡೇ ಬಂದ್ರಿ. ಲಿಂಗಾನೇ ಪೂಜೆ ಮಾಡ್ಕೊಂಡ್ ಬಂದ್ರೆ ಏನಾಯ್ತು ಅಂದ್ರೆ, ನಾವ್ ಇಲ್ಲಿ ಎಷ್ಟು ದಿವಸ ನಾವು ಇಲ್ಲಿ ಎಷ್ಟು ಮಾಡಿರ್ತೀರೋ, ಇಲ್ಲಿ ಮಾಡಿರೋದು ಈ ಲಿಂಗ ಎಷ್ಟು ಮಾಡಿರ್ತೀರೋ ಅಷ್ಟೇ ನಮಗ್ ಫಲ ಸಿಕ್ಕೋದು. ಈ ಪರಮಾತ್ಮ ನಾವು ಪೂರ್ತಿ ತಿಳ್ಕೊಂಡಿದ್ದೀರಿ ಅಂದ್ರೆ, ನಾವ್ ಅಲ್ಲಿರೋ ಪರಮಾತ್ಮ ನೆನಪು ಮಾಡಿದ್ದೀರಿ ಅಂದ್ರೆ, ನಿಮ್ ಮೇಡಮ್ನವ್ರು ಎಷ್ಟು ನಿಮ್ಗೆ ವಿದ್ಯೆ ಕಲಿಸ್ತಾ ಇದಾರಲ್ವಾ. ಆಮೇಲೆ ಮೇಡಮ್ನವ್ರು ಎಷ್ಟು ವರ್ಷ ನಿಮ್ಗೆ ವಿದ್ಯೆ ಕಲಿಸ್ತಾರೆ, ಅಷ್ಟು ಮಾತ್ರ ನಿಮ್ಗೆ ಇಲ್ಲಿ ಸಿಗುತ್ತೆ. ಆಮೇಲೆ ನಿಮ್ ಲೈಫ್ ಇರುತ್ತೆ, ಅದಿಲ್ಲ ಅಂತಲ್ಲ. ಅದ್ರಲ್ಲಿ ನೀವು ದೊಡ್ಡ ಮಾಡ್ಕೊಂತೀರಾ, ಸಂಪಾದನೆ ಮಾಡ್ತೀರಾ, ಅದ್ ಬೇರೆ. ಈ ಪರಮಾತ್ಮ ವಿದ್ಯೆ ನೀವು ಕಲ್ತಿದ್ದೀರಿ ಅಂದ್ರೆ, ಈ ಪರಮಾತ್ಮ ಕಲಿಸ್ತಾನಲ್ಲ, ನಮ್ಗೆ ಜ್ಞಾನ ಮಾಡಿದ್ರೆ ಏನೇನ್ ಬರುತ್ತೆ ಗೊತ್ತಾ, ಅದೆಲ್ಲ ನಮ್ ಇಲ್ಲ. ಆಮೇಲೆ ಶಾಂತಿ, ಶಕ್ತಿ, ಪ್ರೇಮ, ಪರಮಾತ್ಮನಿಂದ ಪ್ರೇಮ, ಆನಂದ, ಆಮೇಲೆ ಸುಖ, ಶಕ್ತಿ, ಐಶ್ವರ್ಯ ಎಲ್ಲ ಬರ್ತಿದೆ. ಅವಾಗ ಏನಾಗುತ್ತೆ ಗೊತ್ತಾ, ಇದು ಎಷ್ಟು ದಿವಸಕ್ಕಿರುತ್ತೆ ಗೊತ್ತಾ, ಇದು ಅಲ್ಲ, ಇದು ಎಷ್ಟು ದಿವಸಕ್ಕಿರುತ್ತೆ ಗೊತ್ತಾ, 21 ಜನ್ಮ ಎತ್ತಿದ್ರಲ್ಲೂ ಸಿಗುತ್ತೆ ಈ ಫಲ ನಿಮ್ಗೆ. ಈ ಜನ್ಮಕ್ಕೆ ಅಲ್ಲ, 21 ಜನ್ಮಕ್ಕೆ. ಇದು ಮಾತ್ರ ಈ ಜನ್ಮದಲ್ಲೇ ಇರುತ್ತೆ. ಇದು ಈ ಶಿವನ್ಗೆ ಯಾರು ಪೂಜೆ ಮಾಡಿರ್ತಾರೋ ಅದು ಈ ಜನ್ಮದಲ್ಲಿ ಮಾತ್ರ ಸಿಗುತ್ತೆ. ನೀವೆಲ್ಲ ಏನ್ ಮಾಡ್ಬೇಕು, 21 ಜನ್ಮ ಆಸ್ತಿ ಪಡ್ಕೋಬೇಕು. ಇವಾಗ ನೀವು ಪಡ್ಕೊಂತೀರಾ ಎಲ್ಲಾರು? ಹೆಂಗ್ ಪಡ್ಕೊಂತೀರಾ? ಪರಮಾತ್ಮನ ನೆನಪು ಮಾಡೋದು ಅಷ್ಟೇ, ಇನ್ನೇನು ಮಾಡ್ಬಾರ್ದು. ನೀವು ಓದ್ತಾ ಇರ್ರಿ, ಏನಾರ ಕೆಲಸ ಮಾಡ್ತಾ ಇರ್ರಿ, ಎಲ್ಲಾದ್ರೂ ಏನಾದ್ರೂ ಮಾಡ್ತಾ ಇರ್ರಿ, ಪರಮಾತ್ಮನಿದ್ದಾನೆ. ಪರಮಾತ್ಮ ಜೊತೆ ನಾನಿದ್ದೀನಿ, ನನ್ ಜೊತೆ ಪರಮಾತ್ಮ ಇದ್ದಾರೆ. ಪರಮಾತ್ಮನ ದಿವ್ಯ ಶಕ್ತಿಗಳು ನಮ್ಗೆ ಸಿಗ್ತಾ ಇದೆ. ಅಷ್ಟು ನೀವು ಕುತ್ಕೊಂಡಾಗ ಮೇಡಮ್ನವ್ರು ಕ್ಲಾಸ್ ಮಾಡ್ತಾರೆ ಅನ್ಕೊಳ್ಳಿ, ನಿಮ್ಗೆ ಫ್ರೀ ಸಿಗುತ್ತೆ ಅನ್ಕೊಳ್ಳಿ. ಇಲ್ಲ ಒಂದ್ ಸ್ವಲ್ಪ ಜ್ಞಾನ ಮಾಡ್ರಿ ಅಂತ ಹೇಳ್ತಾರಲ್ಲ ಮೇಡಮ್ನವ್ರು, ಒಂದ್ ಸ್ವಲ್ಪ ಟೈಮ್ ಕೊಡ್ತಾರಲ್ಲ, ಅವಾಗ್ಲೂ ಮಾಡ್ಬೋದು. ನೀವು ಅಣ್ಣ ಅವ್ರ ಮನೆ ಇಂಥದ್ದು ಹೇಳ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇಟ್ಕೋಬೇಕು, ಮನ್ಸಲ್ಲಿ ಇಟ್ಕೋಬೇಕು. ಅವಾಗ ಮನ್ಸಲ್ಲಿ ನಾವ್ ಇಟ್ಕೊಂಡಿದ್ದೀರಂದ್ರೆ ಅದಷ್ಟು ಕಡೆ ಪರಮಾತ್ಮ ಹತ್ರ ನಮ್ಮ ಮನ್ಸು ಹೋಗ್ಬಿಡುತ್ತೆ. ಅವಾಗ ಹೋದ್ರೆ ಏನಾಗುತ್ತೆ, ನಿಮ್ಗೆ ಪರಮಾತ್ಮನಿಗೆ ನಿಮ್ ಮೇಲೆ ಪ್ರೀತಿ ಬರುತ್ತೆ. ನಮ್ಗೆ ಎಷ್ಟು ಒಳ್ಳೆ ಪರಮಾತ್ಮ ಪ್ರೀತಿ ತೋರಿಸ್ತಾನೆ ಅಂದ್ರೆ ನಾವೆಷ್ಟು ಭಾಗ್ಯಶಾಲಿಗಳಲ್ವಾ, ನಾವೆಷ್ಟು ಅದೃಷ್ಟವಂತರಲ್ವಾ. ನಮ್ಗೆಲ್ಲ ನೋಡು ಪರಮಾತ್ಮ ಸಿಕ್ಕಿ ನಾವೇ ಅದೃಷ್ಟವಂತರಾಗಿದ್ದೀರಿ. ನಮ್ಗೆ ಏನ್ ಗೊತ್ತಾ, ನಮ್ಮ ಹತ್ರ ಏನಿಲ್ಲ ಅಂದ್ರೇನು ದೊಡ್ಡ ಆಸ್ತಿವಂತರು ನಾವು. ಎಷ್ಟು ಆಸ್ತಿವಂತರು, 21 ಜನ್ಮಕ್ಕಾಗಷ್ಟು ಇದೆ ನಮ್ಮ ಹತ್ರ. ಅಷ್ಟು ಆಸ್ತಿ ನಮ್ಮ ಹತ್ರ ಇದೆ. ಆದ್ರೆ ನಾವು ಇವಾಗ ಬಸ್ಸಲ್ಲೇ ಬರೋದು, ನಮ್ಮ ಹತ್ರ ಕಾರ್ಗಳೆಲ್ಲ ಏನಿಲ್ಲ. ಆದ್ರೂ ನಮ್ಗೆ ಅಷ್ಟು ಆಸ್ತಿ ಇದೆ ಅಂತ ನಮ್ ಖುಷಿನಲ್ಲಿ ಇರ್ತೀವಿ. ಮನುಷ್ಯನಿಗೆ ಏನ್ ಬೇಕಾಗಿರೋದು, ಊಟ. ಮೇಲೆ ಊಟ ಇದ್ರೇನು ಖುಷಿ ಇಲ್ದವಂದ್ರೆ ಊಟನೂ ಜೀರ್ಣ ಆಗಲ್ಲ. ಖುಷಿ ಬೇಕು ಫಸ್ಟ್. ಸಿಗುತ್ತೆ, ಅದು ಸಿಗುತ್ತೆ. ವೆರಿ ಗುಡ್. ನೀವೆಲ್ಲ ಎಷ್ಟು ಒಳ್ಳೆ ಮಕ್ಳು ಗೊತ್ತಾ, ಅದಕ್ಕೆ ನಿಮ್ಮನ್ನ ಕರ್ಸ್ಕೊಂಡ್ ಬಂದಿರೋದು ಭಗವಂತ ಇವ್ರ ಮೂಲಕ. ವೆರಿ ಗುಡ್. ಚಪ್ಪಾಳೆ ತಟ್ರಮ್ಮ ಎಲ್ಲಾರು, ಚಪ್ಪಾಳೆ. ವೆರಿ ಗುಡ್. ಏನ್ ನಿಮ್ಮ ಹೆಸರು? ನೀಲಕಂಠ ನೋಡಿ, ಹೆಸರೇ ನೀಲಕಂಠ. ಬರಕಾಗೋದು ನಾವು ವಿಶೇಷಾರ್ಥ ಮುಗಿದ್ರೇನೆ ನಾವ್ ಇಲ್ಲಿ ಬರಕಾಗೋದು. ಅಂತವ್ರಿಗೇನೆ ಕರ್ಸೋದು ಬಾಬಾ, ಅಂತವ್ರನ್ನೇ ನೋಡೋದು ಕಣ್ಣತ್ತಿ. ಅದಕ್ಕೆ ಯಾರೋ ಒಬ್ಬ ವಿಶೇಷ ಇದ್ದಾರೆ, ಭಗವಾನ್ ಇಷ್ಟವಾದವ್ರು ಇಲ್ಲಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಬರಕ್ ದಾರಿ, ಸಾಮಾನ್ಯ ದಾರಿ ಸಿಕ್ಕಲ್ಲ ನಮ್ಗೆ. ಎಷ್ಟು ದಿವಸದಲ್ಲಿ ಹೇಳಿದ್ರು ಅಣ್ಣವ್ರು, ನಾವ್ ಒಂದ್ ದಿವಸ ಶಿವಪಟ್ಟಣಕ್ಕೆ ಹೋಗೋಣ ಅಂತ, ಒಂದ್ 3-4 ತಿಂಗಳಲ್ಲಿನೆ. ಆದ್ರೆ ದಾರಿ ಯಾವಾಗ ಸಿಕ್ಕುತ್ತೆ ಅಂದ್ರೆ, ಯಾರೋ ಆತ್ಮಗಳಿದ್ದಾರೆ, ಅವ್ರು ಭಗವಾನ್ ಪ್ರಿಯವಾದ ಆತ್ಮಗಳ ಇಷ್ಟಗಳಲ್ಲಿ ಇದ್ದಾರೆ. ಯಾರು ಅಲ್ಲ ಇರುತ್ತೆ, ಎಲ್ಲಾ ಕಡೆ ಜ್ಞಾನಗಳು ಹೋಗಿ ಎಲ್ಲಾ ಕಡೆ ಕೊಡ್ತಾರೆ. ಆದ್ರೆ ಇದು ಈ ಜ್ಞಾನ ಸಿಕ್ಕೋದು ಅದ್ರಲ್ಲಿ ಇದ್ರೆ ಮಾತ್ರ, ಯೋಗ ಇದ್ರೆ ಮಾತ್ರ ಕಸಿಕೊಟ್ಟಿದೆ. ಅದು ಎಲ್ಲಾರ್ಗು ಸಿಕ್ಕಲ್ಲ. ಇವಾಗ ಮಾಲೂರಲ್ಲಿ ನಾವ್ ಎಷ್ಟೋ ಜನ ಇದ್ದಾರೆ, ಎಲ್ಲಾರ್ಗು ಈ ಭಾಗ್ಯ ಸಿಕ್ಕಲ್ಲ. ಯಾರು ಸಿಕ್ಕಿದೆಯೋ ಅಷ್ಟೇ ಜನ ಸಿಕ್ಕೋದು. ಆತರ ಇದೆ. ನೀವೆಲ್ಲಾನು ಎಂತ ಮಕ್ಕಳು, ಒಳ್ಳೆ ಮಕ್ಕಳು. ಆಮೇಲೆ ಭಗವಂತನ ಮಕ್ಕಳು ಗೊತ್ತಾ. ನೀವೆಲ್ಲ ಇವಾಗ ನಾವ್ ಬಂದಿದ್ದೀರಿ, ಇಲ್ಲಿ ಬಂದಿದ್ದಾನೆ ಭಗವಂತ, ನಿಮ್ನೆಲ್ಲಾ ನೋಡ್ತಾ ಇದ್ದಾರೆ. ಇದ್ರಲ್ಲಿ ಯಾರು ಒಳ್ಳೆ ಮಕ್ಕಳಾದ್ರೆ ಹಂಗೆ ಕರ್ಕೊಂಡ್ ಬರ್ತಾರೆ. ನಿಮ್ನ ಕರ್ಕೊಂಡ್ರೆ ಹಂಗೆ ಕರ್ಕೊಂಡ್ ಹೋಗಲ್ಲ, ಅವ್ರ ಹತ್ರ ಮನ್ಸನ್ ಕರ್ಕೊಂತಾರೆ. ನಿಮ್ ಮನ್ಸನ್ನ ಅವ್ರ ಹತ್ರ ಕರ್ಕೊಂತಾರೆ. ಅರ್ಥ ಆಯ್ತಾ?
ಎಲ್ಲಾರ್ಗು ಅರ್ಥ ಆಯ್ತಾ? ಓಂ ಶಾಂತಿ ಅಂತ 3 ಸಾರಿ ಎಲ್ಲಾರು ಹೇಳ್ರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಣ್ಣನೇ ಬಂದು ಕೊಡ್ತಾರೆ. ನಮ್ಮಮ್ಮನವರು ಕಾರ್ಜನಹಳ್ಳಿ, ನಮ್ಮಮ್ಮನ ಕರ್ನಾಟಕನೇ. ಕರ್ನಾಟಕನೇ.